ಕರುನಾಡಿನ ಅನ್ನದಾತರಿಗೆ ಬೆಲೆ ಇಳಿಕೆ ಶಾಕ್ ತಟ್ಟಿದೆ. ಕೆಜಿ ಟೊಮ್ಯಾಟೋಗೆ 2 ರೂಪಾಯಿ, ಬದನೆಕಾಯಿಗೆ 3 ರೂಪಾಯಿ ಇಳಿಕೆಯಾಗಿದೆ. ಎಪಿಎಂಸಿ ಮಾರ್ಕೆಟ್ಗೆ ತರಕಾರಿ ತಂದ ರೈತರಿಗೆ ಆಘಾತವಾಗಿದ್ದು, ದರ ಕುಸಿತದಿಂದ ಕಣ್ಣೀರು ಹಾಕಿದ್ದಾರೆ. 20 ರಿಂದ 30 ಕೆಜಿ ಟೊಮ್ಯಾಟೋ ಟ್ರೇಗೆ 50 ರೂಪಾಯಿ ಬೆಲೆ ಇದ್ರೆ 17 ಕೆಜಿ ಬದನೆಕಾಯಿ ಟ್ರೇಗೆ 50 ರೂಪಾಯಿ ದರ ಇದೆ. ಗದಗ ಎಪಿಎಂಸಿ ಮಾರುಕಟ್ಟೆಯಲ್ಲಿ ತರಕಾರಿ ದರ ಕುಸಿತಕ್ಕೆ ಅನ್ನದಾತರೇ ಕಂಗಾಲಾಗಿದ್ದಾರೆ. ಮಾರ್ಕೆಟ್ನಲ್ಲೇ ಟೊಮ್ಯಾಟೋವನ್ನ ಸುರಿದು ಆಕ್ರೋಶ ಹೊರಹಾಕಿದ್ದು, ಸರಿಯಾದ ರೇಟ್ ಸಿಗ್ತಾ ಇಲ್ಲ ಅಂತ ರೈತರು ಮಾರಾಟಕ್ಕೆ ಮುಂದಾಗಿದ್ರು. ಜನರೇ ಹೊರಗೆ ಆಹಾರ ಸೇವಿಸುವ ಮುನ್ನ ಎಚ್ಚರ. ಬಾಗಲಕೋಟೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ದಾಳಿ ವೇಳೆ ಅಚ್ಚರಿ ಅಂಶ ಪತ್ತೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೋಟೆಲ್, ಬೀದಿ ಬದಿ ವ್ಯಾಪಾರಸ್ಥರು, ಕಿರಾಣಿ, ಬಾರ್ ಅಂಡ್ ರೆಸ್ಟೋರೆಂಟ್, ಬೇಕರಿ, ಹಾಸ್ಟೆಲ್ ಸೇರಿ ಹಲವೆಡೆ ದಾಳಿ ಮಾಡಲಾಗಿತ್ತು. ಈ ವೇಳೆ ಕಲಬೆರಕೆ ಸೇರಿದಂತೆ ಆಹಾರ ಗುಣಮಟ್ಟ ಇಲ್ಲದೆ ಇರೋದು ಬೆಳಕಿಗೆ ಬಂದಿದೆ. 1111 ಮಾದರಿಗಳ ಸಂಗ್ರಹ ಮಾಡಲಾಗಿತ್ತು. ಇದರಲ್ಲಿ ಕಲಬೆರಕೆ ಮಾಡಿರೋದು ಬೆಳಕಿಗೆ ಬಂದಿದೆ. ಇನ್ನು 15 ಕೇಸ್ ದಾಖಲು ಮಾಡಲಾಗಿದ್ದು, ಗುಣಮಟ್ಟ ಇಲ್ಲದ ಸುರಕ್ಷಿತ ಆಹಾರ ನೀಡದ ಮಾರಾಟಗಾರರಿಗೆ 1.39 ಲಕ್ಷ ದಂಡ ವಸೂಲಿ ಮಾಡಲಾಗಿದೆ. 15 ವ್ಯಾಪಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಹಿಂದೂ ಸಂಘಟನೆ ಕಾರ್ಯಕರ್ತನ ಮೇಲೆ ಎಸ್ಪಿ ನಾರಾಯಣ್ ಹಲ್ಲೆ ಮಾಡಿದ್ದಕ್ಕೆ ಉತ್ತರ ಕನ್ನಡ ಕಾರವಾರದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಭಟ್ಕಳದಲ್ಲಿ ರಾತ್ರೋರಾತ್ರಿ ಹೆದ್ದಾರಿ ಬಂದ್ ಮಾಡಿ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ವು. ಶಿರಸಿಯಲ್ಲಿ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ದ ಎಸ್ಪಿ ಭಟ್ಕಳದಲ್ಲಿ ಆಟೋ ಚಾಲಕನಾಗಿ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯನಾಗಿದ್ದ ಶ್ರೀನಿವಾಸ್ ನಾಯಕನ ಕರೆಸಿ ಹೊಡೆದಿರುವ ಆರೋಪ ಕೇಳಿಬಂದಿದೆ. ಇನ್ನು ಎಸ್ಪಿ ಹಲ್ಲೆಯಿಂದ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಶ್ರೀನಿವಾಸ್ ನಾಯಕ್ ದಾಖಲಾಗಿದ್ದಾರೆ. ಮಾಜಿ ಬಿಜೆಪಿ ಶಾಸಕ ಸುನಿಲ್ ನಾಯಕ್ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಎಸ್ಪಿ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ್ರು. ಕ್ಷಮೆ ಕೇಳದೇ ಇದ್ರೆ ಭಟ್ಕಳ ಬಂದ್ ಮಾಡೋದಾಗಿ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.